ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ನೋಡಿ, ಏಪ್ರಿಲ್ 26ರಿಂದ ಮೇ 2 ಈ ವಾರದಲ್ಲಿ ನಮಗೆ ದ್ವಾದಶ ರಾಶಿ ಫಲಗಳು ಯಾವ್ಯಾವ ರಾಶಿಗೆ ಏನೇನು ಫಲ ಇದೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರದಲ್ಲಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇವಾಗ ಗುರು ಮಿಥುನ ರಾಶಿಯಲ್ಲಿ ಸಂಚಾರ, ನಂತರ ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಕುಂಭ ರಾಶಿಯಲ್ಲಿ ನಮಗೆ ರಾಹು ಸಂಚಾರ ಮಾಡ್ತಾ ಇದೆ. ಹಾಗೆ ಕುಜ ಬುಧ ಶನಿ ಈ ಮೂರು ಗ್ರಹಗಳು ನಮಗೆ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಿದೆ. ಇನ್ನು ಶುಕ್ರ ನಮಗೆ ವೃಷಭ ರಾಶಿಯಲ್ಲಿಯೂ ಹಾಗೂ ರವಿ ನಮಗೆ ಉಚ್ಚ ಸ್ಥಾನವಾದ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಇದು ಈ ವಾರದ ಗ್ರಹಗತಿಗಳು, ಅಂದರೆ ಗ್ರಹ ಗೋಚಾರಗಳು ಯಾವ್ಯಾವ ಪರಿಸರದಲ್ಲಿದೆ ಅಂತ. ನಂತರ ಈ ವಾರದಲ್ಲಿ ನಾವು ಶುಭ ಕಾರ್ಯಗಳು ಅಂದರೆ ಮುಹೂರ್ತ ಭಾಗನ ನೋಡೋಣ. ಮೊದಲನೇದಾಗಿ ನಮಗೆ 26ನೇ ತಾರೀಕು ದಶಮಿ ಮಘ ನಕ್ಷತ್ರ ಭಾನುವಾರ ಬರ್ತಾ ಇದೆ. ಅವತ್ತಿನ ದಿನ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಹಾಗೆ 27 ಏಕಾದಶಿ ಪೂರ್ವ ಪಾಲ್ಗುಣಿ ನಕ್ಷತ್ರ ಸೋಮವಾರ ಬೀಳ್ತಿದೆ, ಅವತ್ತಿನ ದಿನ ಶುಭ ಕಾರ್ಯಗಳು ಮಾಡ್ಕೋಬಹುದು. 29 ತ್ರಯೋದಶಿ ಹಸ್ತ ನಕ್ಷತ್ರ ಬುಧವಾರ ಬೀಳ್ತಾ ಇದೆ, ಅವತ್ತಿನ ಕೂಡ ನೀವು ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಹಾಗೆ ಮೇ 3ನೇ ತಾರೀಕು ದ್ವಿತೀಯ ಮತ್ತೆ ವಿಶಾಖ ನಕ್ಷತ್ರ ಭಾನುವಾರ ಬಿದ್ದಿದೆ, ಹಾಗಾಗಿ ಆ ದಿನ ಶುಭ ಕಾರ್ಯಗಳನ್ನ ತಾವುಗಳು ಮಾಡ್ಕೋಬಹುದಾಗಿದೆ. ಸೊ ಈ ವಾರದಲ್ಲಿ ಶುಭ ಮುಹೂರ್ತ ಭಾಗ ಆಯಿತು, ಗ್ರಹ ಗೋಚಾರದ ಸ್ಥಿತಿ ಆಯಿತು. ಈಗ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಮೇಷರಾಶಿಯವರಿಗೆ ನೋಡಿ, ರಾಶ್ಯಾಧಿಪನೇ 12ನೇ ಮನೆಯಲ್ಲಿ, 1ನೇ ಮನೆ 8ನೇ ಮನೆ 12ನೇ ಮನೆಯಲ್ಲಿ ಇದ್ದಾಗ ಸ್ವಲ್ಪ ಅಧಿಕ ತಿರುಗಾಟ, ಆರೋಗ್ಯದಲ್ಲಿ ಚಿಂತೆ, ಸ್ವಲ್ಪ ಹೊಟ್ಟೆ ಭಾಗದಲ್ಲಿ ಎಕ್ಸಸ್ ಆಫ್ ಹೀಟ್ ಆಗೋದು. ಯಾಕಂದರೆ ನಿಮ್ಮ ರಾಶಿಯಲ್ಲಿ ರವಿ ಕೂಡ ಸಂಚಾರ ಮಾಡ್ತಾ ಇದೆ. 12ನೇ ಮನೆಯಲ್ಲಿ ಕುಜ ಕೂಡ ಶನಿ ಜೊತೆ ಯುತಿಯಾಗಿರೋದ್ರಿಂದ ಸ್ವಲ್ಪ ಎಕ್ಸಸ್ ಆಫ್ ಹೀಟ್ ಆಗೋದು ಅಥವಾ ಅಸಿಡಿಕ್ ಜಾಸ್ತಿ ಆಗೋದು, ಅಂದರೆ ಹೊಟ್ಟೆ ಉರಿ ಬರೋದು. ಸೊ ಆರೋಗ್ಯದ ಕಡೆ ನಮಗೆ ಇಲ್ಲಿ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಕುಜ ಶಾಂತಿ ಅಗತ್ಯ. ಆರೋಗ್ಯದಕ್ಕಾಗಿ ಕುಜಿಂಗೆ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು, ನಂತರ ತೋರಿಬೇಳೆ ಬೆಲ್ಲನ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಕೊಡೋದು, ಇದರಿಂದ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ. ನಂತರ ನೋಡಿ, ಪಂಚಮಾಧಿಪತಿ ರವಿ ನಿಮ್ಮ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದೆ. ಅದು ನಮಗೆ ಕೋಪತಾಪ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟರು, ಅಂದರೆ ಕುಜಾನು 12ನೇ ಮನೆಯಲ್ಲಿದ್ದು ಕೋಪತಾಪ ಅಥವಾ ಮಾತಲ್ಲಿ ಹೊರಟುತನ ಅಥವಾ ಅಗ್ರೆಸಿವ್ನೆಸ್, ಅಂದರೆ ಕೋಪತಾಪ ಜಾಸ್ತಿ ಮಾಡಿ ಪತ್ನಿ ಜೊತೆ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಸ್ವಲ್ಪ ವಾದ ವಿವಾದ ಕೊಟ್ಟರೂ ಕೂಡ ಹಾಗೆ ನಿಮಗೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಚೆನ್ನಾಗಿ ಕೊಡುತ್ತೆ. ಸರ್ಕಾರದಿಂದ ಲಾಭ ಕೂಡ ತಂದುಕೊಡುತ್ತೆ. ಹಾಗೆ ಮಕ್ಕಳ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಮಕ್ಕಳು ನಿಮಗೆ ಒಂಥರ ಗೌರವ ತಂದುಕೊಡುವಂಥ ಕೆಲಸಗಳು ಮಾಡ್ತಾರೆ. ಯಾಕಂದರೆ ಸೂರ್ಯ ಪಂಚಮಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿ ಉಚ್ಚ ಸ್ಥಿತಿಯಿದೆ. ನಂತರ 2ನೇ ಮನೆ ಶುಕ್ರ ನೋಡಿ, ಸಪ್ತಮಾಧಿಪತಿ 7ನೇ ಮನೆ ಅಧಿಪತಿ 2ನೇ ಮನೆ ಅಧಿಪತಿ 2ರಲ್ಲೇ ಇರೋದ್ರಿಂದ ಕುಟುಂಬಸ್ಥರ ಅಂದರೆ ನಿಮ್ಮ ಕುಟುಂಬದಲ್ಲಿರೋ ಸ್ತ್ರೀಯರಿಂದ ಲಾಭ ಇದೆ, ವ್ಯಾಪಾರ ವ್ಯವಹಾರಗಳಿಂದ ಲಾಭ ಇದೆ. ಸೊ ನಿಮಗೆ ಶುಕ್ರ ಇಲ್ಲಿ ತುಂಬ ಚೆನ್ನಾಗಿದೆ. ವಾಹನ ತೊಗೊಳಕ್ಕಾಗಲಿ ಅಥವಾ ಫ್ಲ್ಯಾಟ್ ತೊಗೊಳಕ್ಕಾಗಲಿ, ಒಂದು ಹೊಸ ವಸ್ತ್ರ ತೊಗೊಳಕ್ಕಾಗಲಿ, ಇದಕ್ಕೆಲ್ಲದಕ್ಕೂ ನಿಮಗೆ ಶುಕ್ರ ಬಲವಾಗಿದೆ. ನಂತರ ಪರಾಕ್ರಮ ಭಾವ ಗುರು 3ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಪ್ರಯತ್ನಗಳಿಗೆ ಶುಭ. ನಿಮ್ಮ ಪ್ರಯತ್ನಗಳಿಗೆ ನಿಮ್ಮ ಏನು ಎಫರ್ಟ್ ಆಗ್ತೀರೋ ಅದಕ್ಕೆ ಲಾಭ ಚೆನ್ನಾಗಿ ತಂದುಕೊಡುತ್ತೆ. ನಂತರ ಪಂಚಮದಲ್ಲೇ ಕೇತು ಇದ್ದರೆ ಮಕ್ಕಳ ಆರೋಗ್ಯದಲ್ಲಿ ಏನಾನ ಚಿಂತೆ ಇರುತ್ತೆ ಅಥವಾ ಮಕ್ಕಳ ವಿಷಯದಲ್ಲಿ ಏನಾನ ಒಂದು ಚಿಂತೆ ಕಾಡ್ತಾ ಇರುತ್ತೆ. ಹಾಗಾಗಿ ಕೇತು ಪರಿಹಾರ ಅಗತ್ಯ. ಗಣೇಶನ ಆರಾಧನೆ ಮಾಡಿ, ಗಣೇಶನಿಗೆ ಒಂದು 21 ಕರ್ಕೇಬಲ್ ಕೊಡಿ, ಇದರಿಂದ ನಿಮಗೆ ಕೇತು ಪರಿಹಾರ ಆಗುತ್ತೆ. ಇನ್ನು ನೋಡಿ, 12ನೇ ಮನೆಯಲ್ಲೇ ಬುಧ ಇದೆ. ಸೊ ಹಾಗಾಗಿ ಬುಧ ಮಕ್ಕಳನ್ನೇ ತೋರಿಸುತ್ತೆ, ನಿಮ್ಮ ಬುದ್ಧಿವಂತಿಕೆ ತೋರಿಸುತ್ತೆ ಅಥವಾ ವ್ಯಾಪಾರನ ತೋರಿಸುತ್ತೆ. ಈ ಎಲ್ಲ ವಿಷಯದಲ್ಲೂ ಖರ್ಚು ಕಾಣ್ತಾ ಇದೆ ನಮಗೆ. 12ನೇ ಮನೆಯಲ್ಲಿ ಬುಧ ಇದ್ದಾಗ ವಿದ್ಯಾಭ್ಯಾಸಕ್ಕೋಸ್ಕರ ಅಧಿಕ ಖರ್ಚು ಅಥವಾ ಮಕ್ಕಳಿಗೋಸ್ಕರ ಅಧಿಕ ಖರ್ಚು. ಸೊ ಈ ವಿಷಯದಲ್ಲಿ ಬುಧ ಶಾಂತಿ ಅಗತ್ಯ. ಬುಧನಿಗೋಸ್ಕರ ವಿಷ್ಣು ಸಹಸ್ರನಾಮನ ನೀವು ದಿನನಿತ್ಯ ಪಠಣೆ ಮಾಡೋದಾಗಲಿ ಅಥವಾ ನಾರಾಯಣನ ದೇವಸ್ಥಾನಕ್ಕೆ ಒಂದು ಭೇಟಿ ಕೊಟ್ಟು ಒಂದು ಬುಧವಾರ ಅಲ್ಲೊಂದು ಅರ್ಧ ಗಂಟೆ ಕೂತ್ಕೊಂಡು ಬನ್ನಿ ಅಥವಾ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ, ಅದರಿಂದ ಕೂಡ ನಿಮಗೆ ಲಾಭದಾಯಕವಾಗಿರುತ್ತೆ. ಶನಿ 12ರಲ್ಲಿದೆ ಅಂತ 7.5. ಹಾಗಾಗಿ ಶನಿಗೋಸ್ಕರ ಎಳ್ಳೆಣ್ಣೆ ದೀಪ ಹಚ್ಚೋದು ಅಥವಾ ಹನುಮಾನ್ ಚಾಲೀಸ ಪಠಣೆ ಮಾಡೋದು ಅಥವಾ ರಾಮರಕ್ಷಾ ಸ್ತೋತ್ರ ಹೇಳ್ಕೊಳ್ಳಿ, ಇದರಿಂದ ನಿಮಗೆ ಶನಿ ಬಲವಾಗುತ್ತೆ, ಶನಿಗೆ ಪರಿಹಾರ ಆಗುತ್ತೆ. ಸೊ ಅಲ್ಲೇ ನೋಡಿ, 12ನೇ ಮನೆಯಲ್ಲೇ ನಮಗೆ ಬುಧ ಶನಿ ಕುಜ 3 ಒಂದು ಕುಜ ಶನಿ ಯುತಿ 12ನೇ ಮನೆಯಲ್ಲಿ ಆಗಿರೋದ್ರಿಂದ ನಮಗೆ ಅದಕ್ಕೆ ಎರಡಕ್ಕೂ ಪರಿಹಾರ ಅಗತ್ಯ ಇದೆ. ಸೊ ನಿಮ್ಗೆ 11ನೇ ಮನೆ ರಾಹು ತುಂಬ ಚೆನ್ನಾಗಿದೆ. ಸೊ ಓವರ್ ಆಲ್ ಆಗಿ ತೊಗೊಂಡ್ರೆ ನಿಮಗೆ ಈ ವಾರ ಮಿಶ್ರ ಫಲ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ವೃಷಭ ರಾಶಿ ನೋಡಿ, ವೃಷಭ ರಾಶಿಗೆ ನಿಮ್ಮ ರಾಶಿಯಾಧಿಪ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇದೆ. ಸೊ 6ನೇ ಮನೆ ಅಧಿಪತಿ ಮತ್ತೆ ನಿಮ್ಮ ರಾಶಿಯಾಧಿಪ. ಸೊ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ, ಬಟ್ ಪ್ರೀತಿ ಪ್ರೇಮ ಸಾಮರ್ಥ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಅದಕ್ಕೆ ಎಚ್ಚರಿಕೆ ವಹಿಸಬೇಕು.
ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಹಾರ್ಮೋನಲ್ ಇಶ್ಯೂಸ್ ಬರ್ಬೋದು, ಬಟ್ ವೃತ್ತಿ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಕುಟುಂಬ ಧನಭಾವದಲ್ಲಿ ಯಾವಾಗ ನಿಮಗೆ ಗುರು ಇರುತ್ತೋ ಆಗ ಕುಟುಂಬದಲ್ಲಿ ಶುಭ, ಕುಟುಂಬದಲ್ಲಿ ಅಭಿವೃದ್ಧಿ ನೋಡಿ. ಹಾಗೆ ಚಂದ್ರ ಕೂಡ ಕನ್ಯಾ ರಾಶಿ ಮತ್ತು ತುಲಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಸೊ ಯಾವಾಗ ವಾರಾಂತ್ಯದಲ್ಲಿ ತುಲಾ ರಾಶಿಯಲ್ಲಿ ಚಂದ್ರ ಸಂಚಾರ ಮಾಡಿದಾಗ ಗುರು ದೃಷ್ಟಿ ಬೀಳುತ್ತೆ. ಸೊ ಹಾಗಾಗಿ ನಿಮಗೆ ಹೊಸ ಉತ್ಸಾಹ, ಉಲ್ಲಾಸ, ಒಂದು ಶುಭ ವಾರಾಂತ್ಯದಲ್ಲಿ ಏನಾದರೂ ಶುಭ ಸುದ್ದಿ ಸಿಗೋದು, ಇದಕ್ಕೆ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ನಿಮ್ಮ ನೋಡಿ, ತುಲಾ ರಾಶಿ ಅಧಿಪತಿನೇ ಶುಕ್ರ. ಯಾವಾಗ ಶುಕ್ರನ ಮನೆಯ ಮೇಲೆ ದೃಷ್ಟಿ ಬೀಳ್ತಾ ಇದೆ ಗುರುದು, ಆಗ ನಿಮಗೆ ಒಂದು ತಕ್ಕ ಮಟ್ಟಿಗೆ ಬ್ಯಾಲೆನ್ಸ್ ಆಗುತ್ತೆ, ಕಷ್ಟಗಳು ಬೇಗ ಪರಿಹರುತ್ತೆ. ನಂತರ ವೃಷಭ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ರಾಹು. ಸೊ ಕೆಲಸ ಕಾರ್ಯಗಳಲ್ಲಿ ಓಡಾಟ ಸ್ವಲ್ಪ ಹೆಚ್ಚಿಗೆ ಇದ್ರೂ ಕೂಡ ನಿಮಗೆ ಅನುಕೂಲಕರವಾಗಿರುತ್ತೆ. ಲಾಭದಲ್ಲಿ 11ನೇ ಮನೆಯಲ್ಲಿ 3 ಗ್ರಹಗಳ ಯುತಿ, ಶನಿ ಆಗ್ಬೋದು, ಕುಜ ಆಗ್ಬೋದು, ಬುಧ ಆಗ್ಬೋದು 11ನೇ ಮನೆಯಲ್ಲಿದೆ ನೋಡಿ. ಕುಟುಂಬಾಧಿಪತಿನೇ ಬುಧ, ಪಂಚಮಾಧಿಪತಿನೇ ಬುಧ. ಸೊ ನಿಮಗೆ ಕುಟುಂಬದಿಂದ ಲಾಭ, ವ್ಯಾಪಾರ ವ್ಯವಹಾರಗಳಿಂದ ಲಾಭ, ಮಕ್ಕಳಿಂದ ಲಾಭ. ಸೊ ನೀವೇ ವಿದ್ಯಾಭ್ಯಾಸ ಹೈಯರ್ ಎಜುಕೇಶನ್ ಮಾಡ್ತೀರಾ ಅಂದ್ರೆ ಅದಕ್ಕೂ ತುಂಬ ಚೆನ್ನಾಗಿದೆ. ಟೆಕ್ನಿಕಲ್ ಎಜುಕೇಶನ್ ಮಾಡ್ತೀರಾ ಅಂದ್ರೆ ಚೆನ್ನಾಗಿದೆ ನೋಡಿ. ಸಪ್ತಮಾಧಿಪತಿ ಕುಜ 11ನೇ ಮನೆಯಲ್ಲಿದೆ. ಸೊ ವಧುವರ ಅನ್ವೇಷಣೆಗೂ ಲಾಭ ಬರುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಕುಜ 11ರಲ್ಲಿದ್ದಾಗ ವಿವಾಹಕ್ಕೆ ಸೆಟ್ ಆಗುತ್ತೆ ಅನ್ನೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಕರ್ಮಕಾರಕನೇ 11ನೇ ಮನೆಯಲ್ಲಿದೆ, ಕೆಲಸ ಕಾರ್ಯಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಹಾಗೆ ಬುಧನೂ 11ರಲ್ಲಿದೆ, ಕುಜಾನು 11ರಲ್ಲಿದೆ. ಭೂಮಿ, ವಾಹನ, ವಿದ್ಯಾಭ್ಯಾಸ ಎಲ್ಲ ರೀತಿಯೂ ಲಾಭಗಳನ್ನ ನಾವು ಈ ವಾರದಲ್ಲಿ ಕೂಡ ನಿರೀಕ್ಷಿಸ್ಬೋದು. ಆದರೆ ನಮ್ಗೆ ಇಲ್ಲಿ ಪ್ರಶ್ನೆ ಏನು ಅಂದರೆ ಸೂರ್ಯ 12ರಲ್ಲಿದೆ. ಹಾಗಾಗಿ ಸ್ವಲ್ಪ ಸರ್ಕಾರದಿಂದ ಒತ್ತಡಗಳು ಬರ್ಬೋದು, ಅಥವಾ ತಂದೆಯಿಂದ ಒತ್ತಡಗಳು ಬರ್ಬೋದು, ಅಥವಾ ತಂದೆ ಆರೋಗ್ಯದಲ್ಲಿ ಚಿಂತೆ ಕಾಡ್ಬೋದು. ಮತ್ತು ವೃಷಭ ರಾಶಿಯವರಿಗೆ 4ನೇ ಮನೆಯಲ್ಲಿ 12ರಲ್ಲಿದೆ. ಸೊ ಮನೆಗೋಸ್ಕರ ಖರ್ಚು, ವಾಹನಕ್ಕೋಸ್ಕರ ಖರ್ಚು, ಈ ಥರದ್ದು ಏನಾದರೂ ಕಾಣಿಸುತ್ತೆ. 4ನೇ ಮನೆಯಲ್ಲೇ ಕೇತು ಇದ್ರೆ ಸ್ವಲ್ಪ ಮನೆಯಲ್ಲಿ ಏನಾದರೂ ನೀರಸ ವಾತಾವರಣ ಇರುತ್ತೆ, ಒತ್ತಡಗಳಿರುತ್ತೆ. ಹಾಗಾಗಿ ಕೇತು ಶಾಂತಿ ಅಗತ್ಯ. ಸೂರ್ಯನಿಗೆ ಕೇತುಗೆ ಒಂದು ಪರಿಹಾರ ಇದೆ. ಸೂರ್ಯನಿಗೋಸ್ಕರ ಸೂರ್ಯೋದಯಕ್ಕೆ ಎದ್ದು ಒಂದು ವಾಕ್ ಮಾಡೋದು, ಅಥವಾ ಯೋಗ ಮಾಡೋದು, ಅಥವಾ ಸೂರ್ಯ ನಮಸ್ಕಾರ ಮಾಡೋದು, ಇಲ್ಲ ಸೂರ್ಯನಾರಾಯಣನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ನಿಮ್ಮ ಹೆಸರು ಅರ್ಚನೆ ಮಾಡಿಸೋದ್ರಿಂದ ಸೂರ್ಯ ಶಾಂತಿ ಆಗುತ್ತೆ. ಗೋಧಿಯನ್ನು ದಾನ ಕೊಡೋದಾಗಲಿ ಅಥವಾ ತಂದೆ ಸೇವೆ ಮಾಡೋದ್ರಿಂದ ಕೂಡ ನಿಮಗೆ ಸೂರ್ಯ ಶಾಂತಿ ಮಾಡ್ಬೋದು. ಹಾಗೆ ಕೇತು 4ರಲ್ಲಿರೋದ್ರಿಂದ ಗಣೇಶನ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಅಲ್ಲಿ ನೀವು ನಿಮ್ಮ ಹೆಸರು ಅರ್ಚನೆ ಮಾಡಿಸೋದು, ಅಥವಾ ಒಂದು 21 ಗರಕೆ ಹುಲ್ ಕೊಡೋದು, ಒಂದು ತೆಂಗಿನಕಾಯಿನ ದೇವರು ಗಣೇಶನ್ ಕೊಡೋದು, ಇದರಿಂದ ಕೂಡ ನೀವು ಕೇತು ಶಾಂತಿ ಮಾಡ್ಬೋದು. ಅಥವಾ ಒಂದು ಡೈರಿ ಬರೆಯೋದಾಗಲಿ, ಬೀದಿ ನಾಯಿ ಊಟ ಹಾಕೋದಾಗಲಿ, ಗಾರ್ಡನಿಂಗ್ ಮಾಡೋದಾಗಲಿ, ಯಾವುದೇ ನಿಮ್ಮ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಕೆಲಸಗಳೆಲ್ಲ ಕೇತು ಪರಿಹಾರಕ್ಕೆ ಬಂದು ಕೂತ್ಕೊಳ್ಳುತ್ತೆ. ಸೊ ಓವರಾಲ್ ತೊಗೊಂಡ್ರೆ ವೃಷಭ ರಾಶಿಯವರಿಗೆ ಲಾಭದಾಯಕವಾಗೇ ಇದೆ. ಸಣ್ಣ ಪುಟ್ಟ ಪರಿಹಾರ ಮಾಡಿಕೊಂಡ್ರೆ ಸಾಕು, ಒಳ್ಳೆಯದಾಗಲಿ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯಲ್ಲಿಯೇ ಗುರು ಸಂಚಾರ ಮಾಡ್ತಾ ಇದೆ. ಇದು ಪರಿವರ್ತನಾ ಯೋಗ ಅಂತ. ಗುರು 10ನೇ ಮನೆಯಲ್ಲಿ ಬುಧ ಇದೆ. ಗುರು ಬುಧ ಎಕ್ಸ್ಚೇಂಜ್ ಆಗಿದೆ ಮಿಥುನ ರಾಶಿ ಮತ್ತು ಮೀನ ರಾಶಿಯಲ್ಲಿ. ಹಾಗಾಗಿ ಒಬ್ರಿಗೊಬ್ರು ಅನುಕೂಲಕರವಾಗಿರುತ್ತೆ. ನಮಗೆ ಬುಧ 10ನೇ ಮನೆಯಲ್ಲಿ ಕೆಲಸ ಕಾರ್ಯಕ್ಕೆ ಅನುಕೂಲ ಮಾಡಿಕೊಡುತ್ತೆ. 4ನೇ ಮನೆ ಅಧಿಪತಿಯಾಗಿದೆ. ಕಮರ್ಷಿಯಲ್ ಪ್ರಾಪರ್ಟಿ, ವಾಹನ, ಈ ಎಲ್ಲ ವಿಷಯಗಳಿಗೂ, ವ್ಯಾಪಾರ ವ್ಯವಹಾರಗಳಿಗೂ ಲಾಭ ತಂದುಕೊಡುತ್ತೆ. ಇನ್ನು ಕುಜ ಬಂದು 6ನೇ ಮನೆ ಅಧಿಪತಿ, 11ನೇ ಮನೆ ಅಧಿಪತಿ, 10ನೇ ಮನೆಯಲ್ಲಿದೆ, ಕರ್ಮಸ್ಥಾನದಲ್ಲಿದೆ. ಸೊ ಕೆಲಸ ಹುಡುಕ್ತಾ ಇದ್ರೆ ಕೆಲಸದಲ್ಲಿ ಬ್ಯುಸಿ ಆಗ್ತೀರಾ, ಗೌರವ ಕೀರ್ತಿ ಹೆಚ್ಚುತ್ತೆ. ಹಾಗಾಗಿ ನಿಮಗೆ ಈ 3 ಗ್ರಹಗಳು 10ನೇ ಕರ್ಮಸ್ಥಾನದಲ್ಲಿರೋದು ಲಾಭದಾಯಕವಾಗಿದೆ. 11ನೇ ಮನೆಯಲ್ಲಿ ಸೂರ್ಯ ನೋಡಿ. ಮಿಥುನ ರಾಶಿಯವರಿಗೆ 3ನೇ ಮನೆ ಅಧಿಪತಿ 11ರಲ್ಲಿದ್ದರೆ ನಿಮ್ಮ ಧೈರ್ಯ, ಪರಾಕ್ರಮ ಮತ್ತು ಅಣ್ತಮ್ಮಂದರಿಂದ ಲಾಭ ಇರುತ್ತೆ. ನಿಮ್ಮ ಪ್ರಯತ್ನಗಳ ಪಟ್ಟಿದ್ದಕ್ಕೆ ಈಗ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇಷ್ಟು ದಿವಸ ಏನೇನು ಕಷ್ಟ ಬಿದ್ದಿದ್ದೀರೋ ಆ ಕಷ್ಟಕ್ಕೆ ಒಳ್ಳೆ ಫಲ ಈಗ ನೀವು ಬರೋವಂಥ ಸಮಯ ಈ ವಾರದಲ್ಲಿ. ಸೊ ಹಾಗಾಗಿ ನಿಮಗೆ ಓವರಾಲ್ ತೊಗೊಂಡ್ರೆ ಈ ವಾರ ಅತ್ಯುತ್ತಮ ಅಂತ ಹೇಳ್ಬೋದು. ಜೊತೆಗೆ ನೋಡಿ, ಚಂದ್ರ ಕೂಡ ಮಿಥುನ ರಾಶಿಯವರಿಗೆ 4, 5ನೇ ಮನೆ ಸಂಚಾರ. ಚಂದ್ರ ವಾರದ 3 ದಿನ ಸ್ವಲ್ಪ ಬ್ಯುಸಿ ಶೆಡ್ಯೂಲ್, ಅಂದರೆ ಒತ್ತಡದಲ್ಲಿ ಇರ್ತೀರಾ. ವಾರಾಂತ್ಯದಲ್ಲಿ ನೀವು ಒಳ್ಳೆ ಫಲಗಳನ್ನ ತಗೋಬೋದು, ಒಳ್ಳೆಯದಾಗಿ. ಕರ್ಕ ರಾಶಿ ನೋಡಿ, ಕರ್ಕ ರಾಶ್ಯಾಧಿಪನೆ 3, 4ನೇ ಮನೆಯಲ್ಲಿ ಸಂಚಾರ. ವಾರದ ಮೊದಲನೇ 3-4 ದಿನನೇ ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ಹೊಸ ಉತ್ಸಾಹ, ಉಲ್ಲಾಸ ಚೆನ್ನಾಗಿ ಸಿಗುತ್ತೆ. ವಾರಾಂತ್ಯದಲ್ಲೂ ಕೂಡ 4ನೇ ಮನೆಗೆ ಹೋದಾಗ ಕೂಡ ಸ್ವಲ್ಪ ಪ್ರೆಷರ್ ಇದ್ರೂ ಗುರು ದೃಷ್ಟಿ ಬೀಳುತ್ತೆ. ಸೊ ತಕ್ಕ ಮಟ್ಟಿಗೆ ಬ್ಯಾಲೆನ್ಸ್ ಆಗುತ್ತೆ. ಬಟ್ ಗುರು 12ನೇ ಮನೆಯಿಂದ ದೃಷ್ಟಿ ಆಗ್ತಾ ಇರೋದ್ರಿಂದ ಖರ್ಚು ಹೆಚ್ಚಾಗ್ಬೋದು. ಅದರಲ್ಲೂ ಕುಟುಂಬದ ವಿಷಯಗಳಿಗೆ ಅಥವಾ ತಾಯಿ ವಿಷಯದಲ್ಲಿ ಸ್ವಲ್ಪ ಖರ್ಚು ಹೆಚ್ಚಾಗ್ಬೋದು. ಹಾಗಾಗಿ ನಮಗೆ ಗುರು ಶಾಂತಿ ಅಗತ್ಯ. ಗುರುಗೋಸ್ಕರ ಹಳದಿ ವಸ್ತ್ರನ ದಾನ ಕೊಡೋದು, ಅಥವಾ ಕಡಲೆಯನ್ನು ಶಿವನ ದೇವಸ್ಥಾನದ ಭಕ್ತಾದಿಗಳಲ್ಲಿ ಹಂಚೋದಾಗಲಿ, ಅಥವಾ ಜಲಾಭಿಷೇಕ ಮಾಡೋದಾಗಲಿ, ಅಥವಾ ಪಂಚಾಕ್ಷರಿ ಮಂತ್ರಗಳು ಹೇಳೋದಾಗಲಿ, ಅದರಿಂದ ನಾವು ಗುರುನ ಬ್ಯಾಲೆನ್ಸ್ ಮಾಡ್ಬೋದು, ಚಂದ್ರನ್ನು ಬ್ಯಾಲೆನ್ಸ್ ಮಾಡ್ಬೋದು. ಸೊ ಶಿವನ ಆರಾಧನೆ ಮಾಡಿದ್ರೆ ನಮಗೆ ಇಲ್ಲಿ ಗುರು ಚಂದ್ರ ಇಬ್ಬರದು ಬ್ಯಾಲೆನ್ಸ್ ಆಗುತ್ತೆ. ನಂತರ ಕಡಲೆ ಅಥವಾ ಹಳದಿ ವಸ್ತ್ರ ಕೊಡೋದ್ರಿಂದ ಗುರುನು ಬ್ಯಾಲೆನ್ಸ್ ಆಗುತ್ತೆ. ಈಗ ನಮಗೆ ನೋಡಿ, 11ನೇ ಮನೆಯಲ್ಲಿ ಶುಕ್ರ ಸ್ವಸ್ಥಾನದಲ್ಲಿದೆ.
ನಿಮಗೆ 4ನೇ ಮನೆ ಅಧಿಪತಿ 4, 11 ಅಂದರೆ ವಾಹನದಿಂದ ಲಾಭ, ಮನೆಯಿಂದ ಲಾಭ, ತಾಯಿಯಿಂದ ಲಾಭ, ನಿಮ್ಮ ಸುಖ ಚೆನ್ನಾಗಿರುತ್ತೆ ಅಂತ ಸುಖದಿಂದ ಲಾಭ. ಚಂದ್ರ ಕೂಡ ನಿಮ್ಮ ರಾಷ್ಟ್ರಾಧಿಪ 4ನೇ ಮನೆ ಸಂಚಾರ ಮಾಡುವಾಗ ಶುಕ್ರನ ಮನೆಯಲ್ಲೇ ಇರೋದ್ರಿಂದ ಇಲ್ಲಿ ಮತ್ತೆ ಪರಿವರ್ತನೆ ಆಗುತ್ತೆ. ಶುಕ್ರ ಚಂದ್ರರಲ್ಲ ಪರಿವರ್ತನೆ. ಸೊ ಅದರಿಂದ ನೀವು ಲಾಭ ನಿರೀಕ್ಷಿಸ್ಬೋದು. ನಂತರ ನಮಗೆ ಈಗ ಕರ್ಮಸ್ಥಾನದಲ್ಲಿ ಸೂರ್ಯ ಉಚ್ಚನಾಗಿದ್ದಾನೆ. ಅಂದರೆ ಕುಟುಂಬಾಧಿಪತಿ 10ನೇ ಮನೆಯಲ್ಲಿ ಎಕ್ಸಾಲ್ಟೆಡ್ ಆದಾಗ ಕೆಲಸ ಕಾರ್ಯಗಳಿಂದ ನಿಮ್ಮ ಕುಟುಂಬಕ್ಕೆ ಏನಾದರೂ ಅನುಕೂಲ ಆಗುತ್ತೆ ಅಥವಾ ಧನಾಗಮನ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಕೀರ್ತಿ ಗೌರವಗಳು ಹೆಚ್ಚುತ್ತೆ. ಅದರಿಂದ ನಾವು ಲಾಭ ನಿರೀಕ್ಷಿಸ್ಬೋದು. ಬಟ್ ಇಲ್ಲಿ ನಮಗೆ ಕರ್ಕಾಟಕ ರಾಶಿಯವರಿಗೆ 3, 12ನೇ ಅಧಿಪತಿ ಆದಂಥ ಬುಧ 9ರಲ್ಲಿದ್ದರೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ. ಆದರೂ ಕೂಡ ನಮಗೆ ಭಾಗ್ಯದಲ್ಲಿರೋದ್ರಿಂದ ಅದು ಕುಜ ಮತ್ತು ಶನಿ ಜೊತೆ ಇರೋದ್ರಿಂದ ಲಾಭ ಚೆನ್ನಾಗಿದೆ. ಭಾಗ್ಯದಲ್ಲಿ ಶನಿ ಬುಧರ ಯುತಿ ಆಗಿರೋದು ನಮಗೆ ಲಾಭದಾಯಕವಾಗಿದೆ. ಬಟ್ ಆದರೂ ಕೂಡ ವಿದ್ಯಾಭ್ಯಾಸಗಳಲ್ಲಿ ಸ್ವಲ್ಪ ನಿಧಾನ ಅಂತ ಸ್ವಲ್ಪ ಆಸಕ್ತಿ ಕಡಿಮೆ ಇರುತ್ತೆ. ಬಟ್ ಬರ್ತಾ ಬರ್ತಾ ಅದನ್ನು ನಿಮಗೆ 10ನೇ ಮನೆ 11ನೇ ಮನೆ ಹೋದಾಗ ಲಾಭದಾಯಕವಾಗಿ ರಿಸಲ್ಟ್ ಕೊಡುತ್ತೆ. ಕರ್ಕರಾಶಿಯವರಿಗೆ ಕೇತು 2ನೇ ಮನೆ, ರಾಹು ಅಷ್ಟಮದಲ್ಲಿ ಇರೋದಕ್ಕೆ ಪರಿಹಾರ ಬೇಕಾಗಿದೆ. ನೋಡಿ, ಕೇತು 2ರಲ್ಲಿರೋದ್ರಿಂದ ಬೀದಿ ನಾಯಿಗೆ ಆಹಾರ ಕೊಡೋದು ಅಥವಾ ಒಂದು 21 ಗಂಟೆ ಹೊರಡು ಗಣೇಶನ ದೇವಸ್ಥಾನದಲ್ಲಿ ಕೊಡೋದು ಅಥವಾ ಗಣೇಶನ ಅಷ್ಟೋತ್ತರಗಳನ್ನ ಕೊಡೋದು, ಇದರಿಂದ ಖಂಡಿತ ಲಾಭ ಇದೆ. ಇನ್ನು ರಾಹು ಅಷ್ಟಮದಲ್ಲಿದ್ದರೆ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನಂ ಸಿಂಹಿಕಾಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಒಂದು 21 ಬಾರಿ ಹೇಳ್ಕೊಳ್ಳಿ. ಅಥವಾ ಫ್ರೆಂಡ್ಸ್ಗಳಿಗೆ ಉದ್ದಿನೊಡೆ ಕೊಡಿಸೋದ್ರಿಂದ ಅಥವಾ ಆಂಜನೇಯನ ಆರಾಧನೆ ಮಾಡೋದ್ರಿಂದ ಕೂಡ ರಾಹು ಪರಿಹಾರ ಆಗುತ್ತೆ. ಸೊ ಓವರಾಲ್ ಆಗಿ ತೊಗೊಂಡ್ರೆ ಕರ್ಕಾಟಕ ರಾಶಿಯವರಿಗೆ ಎಲ್ಲ ರೀತಿ ಚೆನ್ನಾಗೇ ಇದೆ. ಬಟ್ ಅಷ್ಟಮ ರಾಹು 2ನೇ ಮನೆ ಕೇತು ಇದ್ದರೆ ಹಣಕಾಸು ಅಥವಾ ಹೊಸ ಜನರ ಜೊತೆ ಭೇಟಿ ಮಾಡುವಾಗ ಎಚ್ಚರಿಕೆ ವಹಿಸಬೇಕು. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸಿಂಹರಾಶಿ ನೋಡಿ, ನಿಮ್ಮ ರಾಶ್ಯಾಧಿಪನೇ ಎಕ್ಸಾಲ್ಟೆಡ್ ಅಂದರೆ ಉಚ್ಚ ಸ್ಥಾನದಲ್ಲಿ ಭಾಗ್ಯದಲ್ಲಿದೆ. ಸೊ ಹಾಗಾಗಿ ನಿಮಗೆ ಆರೋಗ್ಯ ವೃದ್ಧಿ ಎಲ್ಲ ತುಂಬ ಚೆನ್ನಾಗಿದೆ. ಆದರೆ ಅಷ್ಟಮದಲ್ಲಿ ಶನಿ ಜೊತೆ ಕುಜನೂ ಸೇರ್ಕೋತು. ನಮಗೆ ಈಗ ನೋಡಿ 2 ಮತ್ತು 11ನೇ ಮನೆ ಅಧಿಪತಿ ಆದಂಥ ಬುಧ 8ನೇ ಮನೆಯಲ್ಲಿದ್ದರೆ ಆಕಸ್ಮಿಕವಾಗಿ ಶುಭ ಸುದ್ದಿಯ ವ್ಯಾಪಾರ